ಈ ಸಿನಿಮಾ ಇದು ನಮಗೆ ಯಾವುದೇ ಸಂಬಂಧ ಇಲ್ಲ, ಇದು ನಮ್ಮ ಸಬ್ಜೆಕ್ಟು ಅಲ್ಲ. ಪದ್ಮನಾಭ ಗೌಡರು ನನ್ನ ಬಹಳ ಆತ್ಮೀಯ ಮಿತ್ರ. ಪದ್ಮನಾಭ ಗೌಡರು ಬಂದು ನಮ್ಮಲ್ಲಿ ಒಂದು MR ಪ್ರೊಡಕ್ಷನ್ ಅಲ್ಲಿ ನಾವೊಂದು ಒಳ್ಳೆ ಪಿಕ್ಚರ್ ತೆಗಿತೀವಿ ಅಂತ ನಿಮ್ಗೆ ಅದು ಇಲ್ಲ, ನಾವೊಂದು ಪಿಕ್ಚರ್ ತೆಗಿತೇವೆ, ಬಹಳ ಒಳ್ಳೆ ಸ್ಟೋರಿ ಇದೆ, ಫಸ್ಟ್ ನಿಮ್ಮ ಸ್ಟೋರಿ ಕೊಡಿ ಅಂತ ಹೇಳಿ. ಅದು ಬೆಳೆಯೋಳ ಪಿಕ್ಚರ್ ಕಮಲ್ ಅಕ್ಬರ್ ಅಂತ ಆ ಪಿಕ್ಚರ್ನ ಹೋಗಿ ನಾನು ನನ್ನ ಥಿಯೇಟ್ರಲ್ಲಿ ನೋಡಿದೆ, ಭಾಳ ಚೆನ್ನಾಗಿತ್ತು ಪಿಕ್ಚರ್. ಇದಾದರೆ ಪರವಾಗಿಲ್ಲ ಅನ್ಸಿ. ಪದ್ಮನಾಭ ಗೌಡರು ಭಾಳ ಹಠವಾದಿ. ಒಂದು ಕೆಲಸವನ್ನು ಹೇಳಿದ್ರೆ ಆ ಕೆಲಸ ಇಲ್ಲ ಅವ್ರು ಎಷ್ಟು ಮುಂದೆ ಹೋಗ್ತಾರೆ ಅಂತ ಹೇಳೋದನ್ನ ನಾನು ಚೆನ್ನಾಗಿ ನನಗೆ ಅನುಭವ ಇದೆ. ಹಠ ಮಾಡಿ ಅವರು ಡೈರೆಕ್ಟರ್ನ ಅಷ್ಟು ತಲೆ ತಿನ್ಬೋದು, ಇನ್ನು ಅಷ್ಟು ಸುಲಭದಲ್ಲಿ ಅವರು ಪಿಕ್ಚರ್ ನೋಡ್ಕೊಳ್ಳೋದು. ಪ್ರತಿ ಸೀನ್ಗಳನ್ನ ಆಮೇಲೆ ಆಕ್ಟರ್ಗಳು ನಮ್ಮ 3 ಜನ ಅಷ್ಟು ಸುಲಭದಲ್ಲಿ ಬಿಡೋದು. ಈಗ ಫಸ್ಟ್ ಟೈಟಲ್ ಸಾಂಗ್ ಕನ್ನಡ ಹಾಕಿದ್ದಾರೆ, ಅದನ್ನು ರಾಕ್ ಸ್ಟೈಲಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ಹೀರೋಯಿನಿಗೋಸ್ಕರ ಇರಬೇಕು, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಕನ್ನಡ ಕಲೀರಿ, ಕನ್ನಡ ಕಲೀರಿ, ಕನ್ನಡ ಕಲೀರಿ, ಅಷ್ಟು ಚೆನ್ನಾಗಿ ಅವರು ಮಾಡ್ತಾರೆ ಅಂತ ಹೇಳೋ ಭರವಸೆ ನನಗೆ. ಇನ್ನು MR ಅಂದ್ರೆ ಮುತ್ತಪ್ರಿಯ ಅಲ್ಲ. ಯಾಕಂದ್ರೆ ಒಂದ್ಸಲ ಒಬ್ಬರು ಬಂದು ನನಗೆ ಹೇಳಿದ್ರು, ವೈಫೀಡಲ್ಲೂ ದೊಡ್ಡ ಬೋರ್ಡ್, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು MR. ನಮ್ದು ಪ್ರಾಪರ್ಟಿ ಇಲ್ಲಲ್ಲ ಅಲ್ಲಿ, ನಂಬರ್ ಇತ್ತು. ನಾನು ತೆಗೆದು ಫೋನ್ ಮಾಡಿದೆ, ಯಾರೇ ನೀವು ಅಂತ. ನಾನು MR ಸರ್. MR ಅಂದ್ರೆ ಯಾರು? ನಾನು ಮುನಿರಾಜು ಸರ್. ನಾನು ಅವ್ರನ್ನ MR ಅಲ್ಲ ಅಂತ ಹೇಳೋಕ್ಕಾಗುತ್ತೆ. ಆ ಥರ ತುಂಬಾ ಬೋರ್ಡ್ಗಳಿದೆ. ಈಗ ನಮ್ಮ ಮಿತ್ರರು ಹೇಳಿದ್ರು, MR ಪ್ರೊಡಕ್ಷನ್ಗೆ ನಿಜವಾಗಿ MR ಇವತ್ತು ಬಂದಿದ್ದಾರೆ. ಸೊ ಆ ಮುನಿರಾಜ್ ಅವರ ಇದು ಮುತ್ತಪ್ರಿಯ ಅಂತ ಹೇಳೋಕ್ಕೋಸ್ಕರ ಸೊ ಈ MR ಪ್ರೊಡಕ್ಷನ್ ನಿಜವಾಗಿ MR ಅಂದ್ರೆ ಮುತ್ತಪ್ರಿಯ. ಸೊ ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ನಮ್ಮ ಹಿರಿಯ ನಟಿಯವರು ಮಾಲತಿಯವರಿದ್ದಾರೆ, ನಾನು ದೊಡ್ಡ ಫ್ಯಾನ್ ಅವರು. ನಂಜಿನ ಕಲ್ಯಾಣ ನೋಡಿದ ಮೇಲೆ ಫುಲ್ಲು ನಾನು ಅವ್ರ ಫ್ಯಾನ್ ಆಗಿದೆ. ನಾನೀಗ ಅವ್ರನ್ನ ಹತ್ರ ನೋಡ್ತಾ ಇರೋದು ಇವತ್ತು ಗೊತ್ತಾಯ್ತು. ಮತ್ತು ನಮ್ಮ ಹುಡುಗರಿದ್ದಾರೆ, ಅಜಯ್ ನಾನೇ ಹೇಳಿದ್ದು. ಯಾಕಂದ್ರೆ ಅಜಯ್ ನಡೆಸಿದ್ರು ಆ ಪಿಕ್ಚರ್ ತೆಗೆದಿಲ್ಲ ನಂಗೆ. ಒಳ್ಳೆ ಸಕ್ಸಸ್ಫುಲ್ ಯೋಗಿ ಬಂದ್ರೆ ಒಂದು ಮಜಾ ಇರ್ತದೆ. ಮತ್ತೆ ಇನ್ನೊಬ್ರು ಇದ್ದಾರೆ ಕೃಷ್ಣ ಅವರು, ಮತ್ತೆ ಎಲ್ಲ ಟೀಮ್ ಇದೆ, ಚೆನ್ನಾಗಿದೆ. ಸಂತೋಷ್ ಕುಮಾರ್ ಪಾತಾಗಿ ಇದ್ದಾರೆ, ಅನಿಲ ಫೋಟೋಗ್ರಾಫರ್, ನಮ್ಮ ರಾಜಾ ಹೊಲಿತೇವೆ ಅಂತ ಇದ್ದಾರೆ. ಒಳ್ಳೆ ಟೀಮ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅರ್ಜುನ್ ಅವರು. ಸೊ ಒಳ್ಳೆ ಟೀಮ್ ಇದೆ. 100% ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಹೇಳುವಂಥದ್ದು ಧೈರ್ಯ ನಮಗಿದೆ. ಇವರ ಹಿಂದೆ ಜಯ ಕರ್ನಾಟಕದಲ್ಲಿ ಈ ಪಿಕ್ಚರ್ ಹಿಟ್ ಆಗುತ್ತೆ, ಹಿಟ್ ಆಗಬೇಕು. ನಾನು ಇದಕ್ಕೆ ಶುಭ ಹಾರೈಸ್ತೇನೆ ಮತ್ತು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಈ ಹಿಟ್ ಆಗಬೇಕು ಅಂತೇಳಿ. ಆಮೇಲೆ ಪಿಕ್ಚರ್ಗೆ ಬಹಳ ದೂರ ಇದ್ದ ನಾವು. ಒಬ್ರು ಒಂದು 7-8 ವರ್ಷಕ್ಕೆ ಮೊದಲು ಒಬ್ಬರು ತಮಿಳು ಡೈರೆಕ್ಟರ್ ಬಂದಿದ್ರು ನಮ್ಮ ಹತ್ರ. ನಿಮ್ಮ ಪಿಕ್ಚರ್ ತೆಗಿತೀರಿ, ತುಂಬಾ ಡೈರೆಕ್ಟರ್ ಬಂದಿದ್ರು ನಮ್ಮ ಪಿಕ್ಚರ್ ತೆಗಿಬೇಕು ಅಂತ. ಅವರು ಬಂದಿದ್ರು, ನಿಮ್ಗೇನು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರು. ನಾನು ಮಣಿರತ್ನಂ ಅವರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೇನೆ, ಬಾಲು ಮಹೇಂದ್ರ ಅವರಲ್ಲಿ ಕೆಲಸ ಮಾಡಿದ್ದೇನೆ. ನಿಮ್ಮ ಒಂದು ಪಿಕ್ಚರ್ ನಾನು ತೆಗಿತೇನೆ, ಅಂಡರ್ವರ್ಲ್ಡ್ ಪಿಕ್ಚರ್. ಅಂಡರ್ವರ್ಲ್ಡ್ ಅಂದ್ರೆ ಏನು ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ಇಲ್ಲ, ನಾನೆಲ್ಲ ವೆಬ್ಸೈಟಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನೋಡಿ ಕಲ್ತಿದ್ದೇನೆ. ಹಾಗಾದ್ರೆ ಸಂಗತಿ ಮಾಡಿದ್ವಿ, ಪಿಕ್ಚರ್ ತೆಗೆಯೋದಕ್ಕೆ ಮುಂಚೆ ಒಂದು ತಮಿಳಲ್ಲಿ ತೆಗೆದು ತೋರಿಸಿ ನನಗೆ. ಆ ಪಿಕ್ಚರ್ ಚೆನ್ನಾಗಿದ್ರೆ ನಿಮಗೆ ಪರ್ಮಿಷನ್ ಕೊಡ್ತೇನೆ ಅಂತ ಹೇಳಿದೆ. ಪ್ರೊಡ್ಯೂಸರ್ ನಾನೇ ತಮಿಳಲ್ಲಿ ಪಿಕ್ಚರ್ ತೆಗೆದು 2 ಕೋಟಿ ಹೋಯ್ತು ನನಗೆ. ಪಿಕ್ಚರ್ಗೆ ಅವಾರ್ಡ್ ಸಿಕ್ತು, ತಮಿಳಲ್ಲಿ ಅವಾರ್ಡ್ ಸಿಕ್ತು, ಡೈರೆಕ್ಟರ್ಗೆ ಅವಾರ್ಡ್ ಸಿಕ್ತು, ಆಕ್ಟರ್ಗೆ ಅವಾರ್ಡ್ ಸಿಕ್ತು, ಹೀರೋಯಿನ್ಗೆ ಅವಾರ್ಡ್ ಸಿಕ್ತು. ನನಗೆ 2 ಕೋಟಿ ಹೋಯ್ತು. ಬೇಡಪ್ಪ, ಇನ್ನು ಕಷ್ಟದಲ್ಲಿ ಬಂದು ನೀವು ತೆಗೆದು ಬೇಡ, ಇದು ಬೇಡ ಅಂತೇಳಿ ಬಿಟ್ಬಿಟ್ಟೆ. ಆಮೇಲೆ ಎಲ್ಲ ಡೈರೆಕ್ಟರ್ಗಳು ಬಂದರು. ಈಗ ಈ ಪಿಕ್ಚರ್ ನಂತರ ಇನ್ನೂ ಹತ್ರ ಯಾಕೆ ಆಗ್ತಾ ಇದೆ ಅಂದರೆ, ನಂದೇ ಪಿಕ್ಚರ್ ತೆಗಿಯೋಕೆ ರಾಮ್ ಗೋಪಾಲ್ ವರ್ಮ ಅವರು ಬಂದರು.
ದೊಡ್ಡ ಹೆಸರು ರಾಮ್ ಗೋಪಾಲ್ ವರ್ಮವರು. ಸರಿ ಅಂತ ಒಪ್ಕೊಂಡೆ. ಅದರ ಒಟ್ಟಿಗೆ ನಮ್ಮ ಬದರಾಮ್ ಗೌಡರು ಬಂದರು, MR ಪ್ರೊಡಕ್ಷನ್ ಅಲ್ಲಿ ಒಂದು ಪಿಕ್ಚರ್ ತೆಗೆಯುವ ಅಂತ ಒಪ್ಕೊಂಡೆ. ಈಗ ಈ ನಂಟು ಇನ್ನು ಮೋಸ್ಟ್ಲಿ ಗಂಟೆ ಆಗುತ್ತೆ, ಇದು ಹಿಂದೆ ಹೋಗಲೇಬೇಕಾಗುತ್ತೆ. ಆಗಲಿ, ಕನ್ನಡಕ್ಕೋಸ್ಕರ ನಾವು ಬರೋದು, ಕನ್ನಡ ಪಿಕ್ಚರ್ಗಳನ್ನು ವರ್ಷಕ್ಕೆ ಒಂದೆರಡು ಪಿಕ್ಚರ್ ತೆಗೆಯೋದು ಎಲ್ಲ ಒಳ್ಳೆಯದೇ. ಕನ್ನಡವನ್ನು ನಾವು ಬೆಳೆಸಬೇಕು. ಈ ರಾಜ್ಯದಲ್ಲಿ ಕನ್ನಡ ಪಿಕ್ಚರ್ ಖಾಲಿ ಬೇರೆ ಪಿಕ್ಚರ್ಗಳು ಹಿಟ್ ಆಗೋದಲ್ಲ, ಕನ್ನಡ ಪಿಕ್ಚರನ್ನು ಎಲ್ಲರೂ ನೋಡುವಂತ ಆಗಬೇಕು. ಕನ್ನಡ ಪಿಕ್ಚರ್ನ ನೋಡುವಂಥ ಅಭ್ಯಾಸ ಎಲ್ಲರೂ ಇಟ್ಕೊಳ್ಬೇಕು, ಕನ್ನಡ ಬೆಳೆಸಬೇಕು. ಭಾಳ ಸಂತೋಷ ಆಯಿತು. ಈ ಪಿಕ್ಚರ್ ಖಂಡಿತ ಹಿಟ್ ಆಗಲಿ ಅಂತ ನಾನು ಅವರ ಎಲ್ಲ ಟೀಮಿಗೆ ಪುನಃ ಶುಭವನ್ನು ಹಾರೈಸ್ತೇನೆ. ಮತ್ತು ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.